ಮಕ್ಕಳಿಗೆ ಹಾಕ್ರಿ, ಮಕ್ಕಳಿಗೆ ಹಾಕ್ರಿ. ಈ ಕಡೆ ನೋಡ್ರಿ, ಹಂಗೆ ಈ ಕಡೆ ನೋಡ್ರಿ. ಇಳಕಲ್ ತಾಲೂಕಿನ ನಂತವಾಡಿಗೆ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಬಾಗಲಕೋಟೆ ಶಿಶು ಅಭಿವೃದ್ಧಿ ಇಲಾಖೆ ಹೊಂದಿದ್ದ 2024ರ ಪೋಷಣಾ ಮಾಸಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆದ ಶ್ರೀಮತಿ ಈರಮ್ಮ ಹೋಗಾರ್, ಉಪಾಧ್ಯಕ್ಷರು ಆದ ಮುಜವರ್, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಆದ ಗಿರಿಕಣ್ಣನವರ್, ಗ್ರಾಮ ಪಂಚಾಯಿತಿಯ ಸದಸ್ಯರು ಆದ ಶ್ರೀಮತಿ ಸರಸ್ವತಿ, ಮುಕ್ತಮ್ ಹುಸೇನ್ ಮುಜವರ್, ಮಹೇಶ ಮೂಡಿಪಾಳ, ಗುಂಡಪ್ಪ ಗಾಣಿಗೆ, ಬಸವಪ್ಪ ಮಸರ್ಕಲ್, ವೀರಭದ್ರಯ್ಯ, ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಆದ ಸಿವೈ ಪುರಿ, ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆ ಗುರುವಾಧ್ಯರು ಆದ ವೀರಮ್ಮ ಕುಂಬಾರ್, ಪ್ರಾಥಮಿಕ ಗಂಡು ಮಕ್ಕಳ ಶಾಲೆಯ ಗುರುಗಳು ಆದ ಡಿಟಿ ಹೊಳಿಮಣ್ಣೂರ್, ಆರೋಗ್ಯ ಇಲಾಖೆ ಸಹಾಯಕಿಯಾದ ಎಸ್ವೈ ನಾಯ್ಕರ್, ಶಿಶು ಅಭಿವೃದ್ಧಿ ಇಲಾಖೆ ಹಿರಿಯ ಮೇಲ್ವಿಚಾರಕಿಯಾದ ಶ್ರೀಮತಿ ಶಿವಲೀಲಾ ಸರಗಣಾಚಾರಿ, ಕಲ್ಲಗಲ್ ವಲಯದ ಮೇಲ್ವಿಚಾರಕಿಯಾದ ಶ್ರೀಮತಿ ರಾಜೇಶ್ವರಿ ಗೌಡರ್ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಆದ ಗಿರಿತಿಮ್ಮನವರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಫಲಾನುಭವಿಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ನಂತರ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ, ಮಗುವಿಗೆ ನಾಮಕರಣ, ಮಗುವಿಗೆ ಹುಟ್ಟುಹಬ್ಬ, ಮಗುವಿಗೆ ಅನ್ನಪ್ರಾಶಾಯನ, ಭಾಗ್ಯಲಕ್ಷ್ಮಿ ಯೋಜನೆಯ ಸುಕನ್ಯಾ ಸಮೃದ್ಧಿ ಬಾಂಡ್ ವಿತರಣೆ, ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕವನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ, ಅಂಗನವಾಡಿ ಕಾರ್ಯಕರ್ತರಿಂದ ವೇದಿಕೆ ಮೇಲಿದ್ದ ಸರ್ವ ಸದಸ್ಯರಿಗೂ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ನಂತರ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಶ್ರೀಮತಿ ಸರಸ್ವತಿ ಈಟಿ ಹಾಗೂ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಆದ ಸಿವೈ ಖುರಿ, ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆಯ ಗುರುಮಾತೆಯರು ಆದ ವೀರಮ್ಮ ಕೊಬ್ಬಾರ ಮಾತನಾಡಿ ಫಲಾನುಭವಿಗಳಿಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಕಂದಗಲ್ ವಲಯದ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಆಶಾ ಕಾರ್ಯಕರ್ತರು, ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ, ಪಿಕೆಪಿಎಸ್ ಸಿಬ್ಬಂದಿ, ಫಲಾನುಭವಿಗಳು, ಮುದ್ದು ಮಕ್ಕಳು ಉಪಸ್ಥಿತರಿದ್ದರು. ಅಂತಂದ್ರೆ ರಾಷ್ಟ್ರೀಯ ಪೋಷಣ ಮಾಸಾಚರಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮ ಈಗಾಗಲೇ ನಮ್ಗೆಲ್ಲ ಗೊತ್ತಿದ್ದೇ ವಿಷಯ ಇದೆ. ಆದ್ರೆ ಇವತ್ತೇನಪ್ಪ ಸ್ಪೆಷಲ್ ಅಂತಂದ್ರೆ ನಿಮ್ಮ ಏರಿಯಾದೊಳಗೆ ನಿಮ್ಮ ಅಂಗನವಾಡಿ ಕೇಂದ್ರದಲ್ಲಿ
ಗ್ರಾಮಗಳೊಳಗೆ ನಿಮ್ಮ ಗ್ರಾಮಗಳಲ್ಲಿ ಇಷ್ಟು ದಿವಸ ವರ್ಷದಲ್ಲಿ 1 ತಿಂಗಳು ಅಂದ್ರೆ ಸೆಪ್ಟೆಂಬರ್ ತಿಂಗಳು ಆಚರಣೆ ಮಾಡ್ತಾ ಇದ್ರಿ. ಆದ್ರೆ ಇವತ್ತಿನ ದಿವಸ ಏನು ಕಂದಗಲ್ ವಲಯದಿಂದ ಅಂದ್ರೆ ಸುಮಾರು 37 ಅಂಗನವಾಡಿ ಕಾರ್ಯಕರ್ತೆಯರು ಸೇರ್ಕೊಂಡು ಇವತ್ತೇನು ಈ ಕಾರ್ಯಕ್ರಮ ಮಾಡ್ತಾ ಇರೋದು, ಅದು ನಲ್ವಾಡಿಗೆಯಲ್ಲಿ ಮಾಡ್ತಿರೋದು ಬಹಳ ವಿಶೇಷ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಂಥ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಬೇಕಾಗಿದ್ದ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮೆ ಮಹಾಂತಲಿಂಗ ಶಿವಾಚಾರ್ಯರ ಹಾಗೂ ಮತ್ತೋರ್ವ ಪೂಜ್ಯರಾದಂತಹ ಶ್ರೀ ಚನ್ನಬಸವ ಶಿವಾಚಾರ್ಯರ ಪಾದಾರವಿಂದಗಳಿಗೆ ಪಡಮಟ್ಟು ಇವತ್ತಿನ ದಿವಸದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಏನು ನಮ್ಮ ಇಲ್ಲ ಸಿಡಿಪಿಒ ಅವರಾದ ಗಿರಿ ತಿಮ್ಮಣ್ಣನವರು ಫಸ್ಟ್ ಟೈಮ್ ಬಂದಿದ್ದಾರೆ. ನಾನು ಸಹ ಬಂದ್ಕೂಡಲೇ ಪರಿಚಯ ಮಾಡ್ಕೊಂಡೆ. ತುಂಬಾ ಖುಷಿ ಅನಿಸ್ತಾ ಇದ್ರಿ ಸರ್. ಯಾಕಪ್ಪ ಅಂತಂದ್ರೆ ತಮ್ಮ ನಿರೀಕ್ಷೆ ಇತ್ತು ನಮಗೆ, ಅದಕ್ಕೆ ಇವತ್ತು ಬಂದಿದ್ದಕ್ಕೆ ಅವರಿಗೆ ನಮ್ಮ ಏನು ಗ್ರಾಮದ ವತಿಯಿಂದ ಹಾಗೂ ಗ್ರಾಮ ಪಂಚಾಯತಿ ವತಿಯಿಂದ, ಅದೇ ತರ ನಮ್ಮೆಲ್ಲ ಅಂಗನವಾಡಿ ಕಾರ್ಯಕರ್ತೆಯರ ವತಿಯಿಂದ, ಅದೇ ರೀತಿಯಾಗಿ ನಮ್ಮ ಗ್ರಾಮದ ಗುರು ಹಿರಿಯರ ವತಿಯಿಂದ, ಏನು ಆಶಾ ಕಾರ್ಯಕರ್ತೆಯರ ವತಿಯಿಂದ, ಎಲ್ಲಾ ಕಡೆಯಿಂದ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿಯಾಗಿ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನನ್ನ ಮಾತೃ ಸಮಾನರಾದಂತಹ ಶ್ರೀಮತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಮತಿ ಈರಮ್ಮ ಹುಗಾರ್ ಅವರೇ ಹಾಗೂ ಉಪಾಧ್ಯಕ್ಷರಾದಂತಹ ಮಕ್ತಮ್ ಸಾಬ್ ಮುಜಾವರ್ ಅವರೇ, ಅದೇ ರೀತಿಯಾಗಿ ಸರ್ವ ಸದಸ್ಯರು ಅಂದ್ರೆ ಸದಸ್ಯರಲ್ಲಿ ಗುಂಡಪ್ಪ ಗಾಂಡಿಯರ್ ಅವರೇ, ಮೈಬೂಬ್ ಗುಡಿಯಾಳ್ ಅವರೇ, ಅದೇ ರೀತಿಯಾಗಿ ಬಸಲಿಂಗಪ್ಪ ಮಸರ್ಕಲ್ ಅವರು ಇಲ್ಲಿ ಇಷ್ಟೊತ್ತನ ಇದ್ರು, ಈ ತಾನೇ ಹೊರಗೆ ಹೋಗಿದ್ದಾರೆ, ಅವ್ರಿಗೂ ಸಹ ಅದೇ ರೀತಿಯಾಗಿ ಇವ್ರ ಬಗ್ಗೆ ಹೇಳೋದು ಬಹಳಷ್ಟಿದೆ. ಯಾಕಪ್ಪ ಅಂತಂದ್ರೆ ಫಸ್ಟ್ ಒಮ್ಮೆ ಇದ್ರು, ಆಮೇಲೆ ಮತ್ತೆ ಇಲ್ಲಿಗೆ ಬಂದ್ರು. ಯಾಕಪ್ಪ ಅಂತಂದ್ರೆ ನಮ್ಮ ಬಾಂಧವ್ಯ ಅಷ್ಟಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಅವ್ರು ಬಂದ ಕೂಡಲೇ ಈಗ ಮತ್ತೆ ರಾಜೇಶ್ವರಿ ಮೇಡಮ್ ಅವ್ರು ಬಂದ್ರು, ಬಹಳ ಇನ್ಮೇಲಿಂದ ಮತ್ತೆ ಎಲ್ಲಾ ಕಾರ್ಯಕ್ರಮಗಳು ನಡೀತವೆ ಅನ್ನೋ ಒಂದು ಉತ್ಸಾಹದಿಂದ ನನ್ನ ಹತ್ರ ಬಂದು ಹೇಳಿದಾಗ ನನಗೂ ಖುಷಿ ಆಯ್ತು. ಯಾಕಪ್ಪ ಅಂತಂದ್ರೆ ಅವ್ರಷ್ಟೇ ಅಲ್ಲ, ಅವ್ರ ಮಗನೂ ಸಹ ನನಗೆ ಪರಿಚಯ ಇದ್ದು, ಹಾಗಾಗಿ ಅವರಿಗೂ ಸಹ ನನ್ನ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಮತ್ತೋರ್ವ ಹಿರಿಯ ಮೇಲ್ವಿಚಾರಕರು ಶಿವಲೀಲಾ ಗಾಂಗ್ಯರ್ ಅವರು ಸಹ ಮೂಲತಃ ಶಿವಲೀಲಾ ಮಾಡುವ ಮಾಟಗಳು ತಾನಿಲ್ಲದಂತಿರಬೇಕು, ಕೂಡಲ ಸಂಗನ ದೇವರ ನೆನೆಯುತ್ತಂತಿರಬೇಕು. ಸದಾ ಸ್ಮರಣೀಯರಾದ ಮಹಾಂತಪ್ಪನವರನ್ನು ಹಾಗೂ ಸಣ್ಣಪ್ಪರವನ್ನು ಅವರ ಚರಣಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯನ್ನು ಅಲಂಕರಿಸಿರುವಂಥ ಹರ ಗುರು ಚರ ಮೂರ್ತಿಗಳೇ, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂತಹ ನನ್ನೆಲ್ಲ ತಾಯಂದಿರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇದು ಮಾತಾಡೋದಲ್ಲಿ ಕಣ್ಣು ತುಂಬಿ ಬಂದೈತಿ, ಬರೀ ಕಣ್ಣಿಂದ ನೋಡೋಂಥ ಕಾರ್ಯಕ್ರಮ ಇದು. ಎಷ್ಟು ಖುಷಿ ಆಗೈತೆ ಅಂದರೆ ಒಳಗೆ ಸರ್ ಹೇಳ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ಅವ್ರು ಎಲ್ಗ ಸಿಗಿದ್ರೆ ಹೇಳ್ಬಿಟ್ರು ಅವ್ರೀಗ. ಈಗ ಹೇಳೋಂಥದ್ದು ನನಗೆ ಏನು ನೋಡಿಸಿಲ್ಲ, ಆದರೆ ಸ್ತ್ರೀ ಶಕ್ತಿ ಎಂಥದೈತೆ ಅಂತ ಅದ್ರ ಬಗ್ಗೆ ಒಂದೆರಡು ಮಾತು ನಾನು ಹೇಳ್ತೀನಿ. ಯಾಕಂದ್ರೆ ಈಗೆಲ್ಲ ಪೌಷ್ಟಿಕಾಂಶದ ಬಗ್ಗೆ ಅದ್ರ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತೈತಿ. ಇದೆಲ್ಲ ಮಾಡುವಂಥವ್ರು ಹೆಚ್ಚಿನ ಶಕ್ತಿ ಯಾರೈತೆ ಅಂದ್ರೆ ಸ್ತ್ರೀ. ಅದ್ರ ಹಿಂದಿರುವಂಥದ್ದು ಸ್ತ್ರೀ ಮಾತೆ ತಾಯಿ ಜನನಿ. ಈ ಮಾತೆ ತಾಯಿ ಜನನಿ ಅನ್ನುವಂಥದ್ದು ಎಂಥ ಶಕ್ತಿ ಐತಂದ್ರೆ ತಾಯಿ ಸಹನಾಮೂರ್ತಿ, ಶಕ್ತಿ ದೇವತೆ, ತಾಳ್ಮೆಯ ತಾಯಿ ಮತ್ತು ಮಮತಾ ಸಾಗರ ಅಂತಲ್ಲ. ಅದಕ್ಕಾಗಿ ಎಲ್ಲ ಕಡೆ ದೇವ್ರು ಇರೋಕ್ಕಾಗಲ್ಲ ಅಂತಿಕೊಂಡು ತಾಯಿಯನ್ನು ಸೃಷ್ಟಿ ಮಾಡ್ಯಾರ. ಅದಕ್ಕೆ ಈಗ ವಿವೇಕಾನಂದರಾಗಿರ್ಬೋದು, ಮಹಾತ್ಮ ಗಾಂಧಿಯವರಾಗಿರ್ಬೋದು, ಆಮೇಲೆ ಶಿವಾಜಿಯ ತಾಯಿ ಜಿಜಾಬಾಯಿ ಆಗಿರ್ಬೋದು, ಇವರೆಲ್ಲರ ಈ ಮಹಾಪುರುಷರನ್ನು ನಾವು ನೆನೆಸ್ತೀವಲ್ಲ, ಅದರಿಂದಿರುವಂತಹ ತಾಯಿಯರನ್ನು ನಾವು ಮರಿಬಾರ್ದು. ಅದಕ್ಕೆ ವಿವೇಕಾನಂದರು ಹೇಳ್ತಿದ್ರಂತ, ನಾ ಮಾತನಾಡುವ ಕಲೆ ನನ್ನ ತಾಯಿಯಿಂದನೇ ನಾನು ಕಲ್ತಿದ್ದು. ಸರ್ವಧರ್ಮ ಸಮ್ಮೇಳನಕ್ಕೆ ಹೋದ್ರೆ ಎಲ್ಲರೂ ಬ್ರದರ್ ಸಿಸ್ಟರ್, ಜೆಂಟ್ಸ್ ಆ್ಯಂಡ್ ಲೇಡೀಸ್ ಅಂದ್ರೆ ಹಾಗೂ ಮುದ್ದು ಮಕ್ಕಳೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಈ ಒಂದು ಪೋಷಣ್ ಮಾಸಾಚರಣೆಯು ಪ್ರಾಸ್ತಾವಿಕವಾಗಿ ನನಗೆ ಒಂದು ಮಾತು ಮಾತಾಡಬೇಕಂತ ಅನಿಸ್ತದೆ. ಮೊಟ್ಟ ಮೊದಲನೇದಾಗಿ ಈ ಒಂದು ಪೋಷಣ್ ಮಾಸಾಚರಣೆಯು 2018 ಮಾರ್ಚ್ 8ರಂದು ರಾಜಸ್ಥಾನದ ಒಂದು ಜುಂಜುನ್ ಅಂತಕ್ಕಂಥ ಒಂದು ಜಿಲ್ಲೆ, ಆ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದ್ದು ಪೋಷಣ್ ಮಾಸಾಚರಣೆ. ಇಂದಿಗೂ 8 ವರ್ಷ ಆಯಿತು ಸತತವಾಗಿ ನಮ್ಮ ಭಾರತ ದೇಶದಲ್ಲೇ ಇದನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ 1ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಈ ಪೋಷಣ್ ಮಾಸಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ. ಇದರ ಪೋಷಣ್ ಮಾಸಾಚರಣೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಒಂದನೇದಾಗಿ
ಅಪೌಷ್ಟಿಕತೆಯನ್ನು ಹೋಗಲಾಡಿಸೋದು. ಎರಡನೇದ್ದು ಗರ್ಭಿಣಿಯರು ಮತ್ತು ಮಹಿಳೆಯರಿಗೆ ರಕ್ತಹೀನತೆಯನ್ನು ಕಡಿಮೆ ಮಾಡಿಸೋದು. ಆಮೇಲೆ ಅಕ್ಷರ ಅಭ್ಯಾಸ. ಮಕ್ಕಳಿಗೆ ಹಾಕ್ರಿ. ಈ ಕಡೆ ನೋಡ್ರಿ, ಹಂಗೆ ಈ ಕಡೆ ನೋಡ್ರಿ. ಓಕೆ. ಇಲ್ಲಿ ನೋಡ್ರಿ. ಸೀರೆ ತೋಪ ಮುಷ್ಟಾನ ಸೀರೆ ತೋಪ ಮುಷ್ಟಾನಿಗೆ ಬೆನ್ನ ಮಾಡಿ ಮೇಡಮ್ ಇನ್ನೊಂದು ಹಾಡು ಬಾಬಾ ಮೈ ಮೇಡಮ್ ಅವರ ಫೋಟೋ ತೆಗಿತೀನಿ ಬಂದು ಈ ಕಡೆ ಮೇಡಮ್ ಅವರ ಈ ಕಡೆ ನೋಡ್ರಿ ಮೇಡಮ್.
ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲರಿಗೂ ಧನ್ಯವಾದಗಳು. ಈಗ ಸೀಮಂತ ಕಾರಣ ಗರ್ಭಿಣಿ ಸ್ತ್ರೀಯರಿಗೆ ಬಿಸಿಲಿಗೆ ಬೆನ್ನ ಮಾಡಿದರೆ ಹಬ್ಬಳ ಸಂಡಿಗೆ ಉಪ್ಪಿನ ತಾಯಿ ಹರಕಲು ಮುರುಕಲು ಕರ್ಚಿ ಚಾಯಿ ಹಬ್ಬಳ ಸಂಡಿಗೆ ಬಾಲನ ಭಾವಕಾಗಿ ಎರಡು ಮೂರು ತುಂಬಿ ಬಂತು ಬಾಲ ಮಡಲಲ್ಲಿ ಜೋಳದ ರೊಟ್ಟಿ ಎಣ್ಣೆ ಬದನೆಕಾಯಿ ಜೋಳದ ಬಾಲನ ಭಾವಕಾಗಿ ಬಯಸಂಗೈತೆ मुक्तम हुसैन मुजावर महबूब साहब बुढ़िहाल